Hey everyone, it's me Sana Sangam. Welcome back to our YouTube channel. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಬಯಾಲಜಿ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಬಯಾಲಜಿ ಎಕ್ಸಾಮಿನೇಷನ್ ಬಂದ್ಬಿಟ್ಟು ನಿಮಗೆ ಮಾರ್ಚ್ 18 ಇದೆ. ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಆದಮೇಲೆ ಅಂತಂದರೆ 15th ಮಾರ್ಚ್ ನಿಮಗೆ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಆದಮೇಲೆ ಬಯಾಲಜಿ ಎಕ್ಸಾಮಿನೇಷನ್ಗೆ ನಿಮಗೆ 2.5 ಡೇಸ್ ಗ್ಯಾಪ್ ಸಿಗುತ್ತೆ. ಈ 2.5 ಡೇಸಲ್ಲಿ ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ಚಾಪ್ಟರ್ಸನ್ನು ಫಸ್ಟ್ ಓದಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಮಾರ್ಚ್ 18th ನಿಮಗೆ ಬಯಾಲಜಿ ಎಕ್ಸಾಮಿನೇಷನ್ ಇದೆ. ಬಯಾಲಜಿ ಎಕ್ಸಾಮಿನೇಷನಲ್ಲಿ ಕೇಳ್ತಕ್ಕಂಥ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ದಟ್ ನಿಮಗೆ ಬಯಾಲಜಿ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ಗೊತ್ತಿರಬೇಕು. ಈಗಾಗಲೇ ನಮ್ಮ ಚಾನಲಲ್ಲಿ ಬಯಾಲಜಿ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಅಪ್ಲೋಡ್ ಆಗಿದೆ. ಬಯಾಲಜಿನಲ್ಲಿ ಇರ್ತಕ್ಕಂಥ 13 ಚಾಪ್ಟರ್ಸ್ದು ಕೂಡ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ 1, 2, 3 ಆ್ಯಂಡ್ 5 ಮಾರ್ಕ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ವಿಡಿಯೋ ಒನ್ ಶಾರ್ಟ್ ಸೀರೀಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ಅಲಾಂಗ್ ವಿತ್ ದಟ್ ಬಯಾಲಜಿನಲ್ಲಿ ಇರ್ತಕ್ಕಂಥ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವುದ್ಯಾವುದು, ಸೊ ದಟ್ ನೀವು ಡಯಾಗ್ರಾಮ್ಸಿಂದ ಈಸಿಯಾಗಿ 10 to 15 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ಬಯಾಲಜಿನಲ್ಲಿ ಡಯಾಗ್ರಾಮ್ಸನ್ನು ಸ್ಟಡಿ ಮಾಡಿಕೊಂಡೆ ಮಾತ್ರ. ಸೊ ಅದ್ರ ಬಗ್ಗೆನೂ ಕೂಡ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈ 3 ವೀಡಿಯೋಸ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದರೆ ನೋಡಿ. ಡೆಫಿನೆಟ್ಲಿ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಈ 3 ವೀಡಿಯೋಸ್ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ಬಯಾಲಜಿನಲ್ಲಿ ಇರ್ತಕ್ಕಂಥ ಜಸ್ಟ್ 7 ಚಾಪ್ಟರ್ಸನ್ನು ನೀವು 100% ಸ್ಟಡಿ ಮಾಡಿಕೊಂಡು 70ಗೆ ಆರಾಮಾಗಿ ನೀವು 61 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಹಾಗಾದರೆ ಆ ಒಂದು 7 ಚಾಪ್ಟರ್ಸ್ ಯಾವುದ್ಯಾವುದು ಅಂತ ನೋಡೋದಾದರೆ, ಫಸ್ಟ್ ಚಾಪ್ಟರ್ ನೋಡಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಹ್ಯೂಮನ್ ರಿಪ್ರೊಡಕ್ಷನ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆ್ಯಂಡ್ ಎವಲ್ಯೂಷನ್. ಈ 7 ಚಾಪ್ಟರ್ಸನ್ನು ನೀವು 100% ಸ್ಟಡಿ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನೀವು 70ಗೆ ಆರಾಮಾಗಿ 61 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಗೈಸ್. ಸೊ ಈ 7 ಚಾಪ್ಟರ್ಸನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ನೀವು ಓದುವಾಗ ಫಸ್ಟ್ ಈ 7 ಚಾಪ್ಟರ್ಸನ್ನು ಪ್ರಿಯಾರಿಟಿಯಲ್ಲಿ ಇಟ್ಕೊಂಡು ಈ 7 ಚಾಪ್ಟರ್ಸನ್ನು ನೀವು 100% ಸ್ಟಡಿ ಮಾಡಬೇಕಾಗುತ್ತೆ. ವೈ? ಬಿಕಾಸ್ ನಿಮ್ಮ ಬಯಾಲಜಿನಲ್ಲಿ ದಿ ಹೈಯೆಸ್ಟ್ ವೇಟೇಜ್ ಮಾರ್ಕ್ಸನ್ನು ಕ್ಯಾರಿ ಮಾಡ್ತಕ್ಕಂಥ ಚಾಪ್ಟರ್ಸ್ ಯಾವುದ್ಯಾವುದು ಅಂತಂದರೆ ಈ 7 ಚಾಪ್ಟರ್ಸೇ ಆಗಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈ 7 ಚಾಪ್ಟರ್ಸನ್ನು ಮಾತ್ರ ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನು ನೀವು 100% ಎಫರ್ಟ್ ಹಾಕಿ 100% ಕಂಪ್ಲೀಟ್ ಮಾಡಬೇಕಾಗತ್ತೆ. ಹಾಗಾದರೆ ಈ 7 ಚಾಪ್ಟರ್ಸಿಂದ ನಿಮಗೆ 61 ಮಾರ್ಕ್ಸ್ ಹೇಗೆ ಬರುತ್ತೆ ಅನ್ನೋದು ನೋಡೋದಾದರೆ, ಪಾರ್ಟ್ ಎಯಲ್ಲಿ ನೋಡೋದಾದರೆ, ಪಾರ್ಟ್ ಎಯಲ್ಲಿ ನಿಮಗೆ ಫಸ್ಟ್ ಮೇನಲ್ಲಿ MCQs ಇರುತ್ತೆ, 15 MCQs ಇರುತ್ತೆ. ಈ 15 MCQಸಲ್ಲಿ ನಿಮಗೆ 8 MCQs ನಾನು ಮೇಲೆ ಹೇಳಿರ್ತಕ್ಕಂಥ 7 ಚಾಪ್ಟರ್ಸಿಂದ ಬರುತ್ತೆ. ಸೊ ದಟ್ ನೀವು MCQ ಸೆಕ್ಷನಲ್ಲಿ 8 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಫಿಲ್ ಇನ್ ದ ಬ್ಲಾಂಕ್ಸ್ ನಾನು ಆ್ಯಸ್ ಯೂಶುವಲಿ ಹೇಳ್ತಾನೆ ಇರ್ತೀನಿ, ತುಂಬ ಈಸಿಯಾಗೇ ಇರುತ್ತೆ. ಬಿಕಾಸ್ ಮೇಲೆ ಆನ್ಸರ್ಸನ್ನು ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಸ್ವಲ್ಪ ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು ವರ್ಡ್ಸ್ ಮ್ಯಾಚ್ ಮಾಡಿಕೊಂಡು ಮಾಡಿದರೆ ನೀವು ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಆರಾಮಾಗಿ 5 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಪಾರ್ಟ್ ಬಿಗೆ ಬರೋಣ. ಪಾರ್ಟ್ ಬಿಯಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಈ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ನೀವು 5 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ಪಾರ್ಟ್ ಬಿಯಲ್ಲಿ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ನಿಮಗೆ 4 ಕ್ವಶನ್ಸ್ ನಾನು ಮೇಲೆ ಹೇಳಿರ್ತಕ್ಕಂಥ 7 ಚಾಪ್ಟರ್ಸಿಂದನೇ ಕೇಳ್ತಾರೆ. ಸೊ ದಟ್ ಈ 4 ಕ್ವಶನ್ಸನ್ನು ನೀವು 100% ಅಟೆಂಡ್ ಮಾಡಿದ್ದೆ ಆದರೆ 4 into 2 8 ಮಾರ್ಕ್ಸ್ ನಿಮಗೆ ಪಾರ್ಟ್ ಬಿಯಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪಾರ್ಟ್ ಸಿಗೆ ಬರೋಣ. ಪಾರ್ಟ್ ಸಿಯಲ್ಲಿ ನೀವು 5 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ. ಇದರಲ್ಲೂ ಕೂಡ 5 ಕ್ವಶನ್ಸು ಕೂಡ ನಿಮಗೆ ನಾನು ಮೇಲೆ ಹೇಳಿರ್ತಕ್ಕಂಥ 7 ಚಾಪ್ಟರ್ಸಿಂದನೇ ಕೇಳ್ತಾರೆ. ಸೊ ಈ 5 ಕ್ವಶನ್ಸನ್ನು ನೀವು 100% ಅಟೆಂಡ್ ಮಾಡಿದ್ದೆ ಆದರೆ 5 into 3 15 ಮಾರ್ಕ್ಸ್ ನಿಮಗೆ ಪಾರ್ಟ್ ಸಿಯಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬರೋಣ ಪಾರ್ಟ್ ಡಿ. ಪಾರ್ಟ್ ಡಿಯಲ್ಲಿ ನಿಮಗೆ 5 ಮಾರ್ಕ್ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ. ಈ 5 ಮಾರ್ಕ್ ಕ್ವಶನ್ನಲ್ಲಿ ನೋಡಿ ನೀವು 4 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರ. ಬಟ್ ಇದರಲ್ಲಿ ಪಾರ್ಟ್ ಡಿಯಲ್ಲಿ ನಿಮಗೆ 5 ಕ್ವಶನ್ಸ್ ನಾನು ಮೇಲೆ ಹೇಳಿರ್ತಕ್ಕಂಥ 7 ಚಾಪ್ಟರ್ಸಿಂದನೇ ಕೇಳ್ತಾರೆ. ಈ 5 ಕ್ವಶನ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 4 ಕ್ವಶನ್ಸ್. ಸೊ 4 ಕ್ವಶನ್ಸನ್ನು ನೀವು ಕರೆಕ್ಟಾಗಿ ಅಟೆಂಡ್ ಮಾಡಿದ್ದೆ ಆದರೆ 4 into 5 20 ಮಾರ್ಕ್ಸ್ ನಿಮಗೆ ಪಾರ್ಟ್ ಡಿಯಲ್ಲಿ ಸಿಗುತ್ತೆ. ಪಾರ್ಟ್ ಡಿಯಲ್ಲಿ ಅಗೇನ್ ಇನ್ನೊಂದು ಮೇನಲ್ಲಿ ನಿಮಗೆ 5 ಮಾರ್ಕ್ ಕ್ವಶನ್ಸನ್ನು ಕೇಳ್ತಾರೆ. ಇದರಲ್ಲಿ ನಿಮಗೆ 1 ಕ್ವಶನನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರ. ಈ ಪಾರ್ಟಲ್ಲೂ ಕೂಡ ನಿಮಗೆ 2 ಕ್ವಶನ್ಸ್ ನಾನು ಮೇಲೆ ಹೇಳಿರ್ತಕ್ಕಂಥ 7 ಚಾಪ್ಟರ್ಸಿಂದನೇ ಕೇಳ್ತಾರೆ. ಬಟ್ ಈ 2 ಕ್ವಶನ್ಸಲ್ಲಿ ನೀವು 1 ಕ್ವಶನನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರ. ಸೊ 1 ಕ್ವಶನನ್ನು ನೀವು 100% ಅಟೆಂಡ್ ಮಾಡಿದ್ದೆ ಆದರೆ 1 into 5 ಟೋಟಲ್ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ನಾನು ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಮಾರ್ಕ್ಸನ್ನು ಕೌಂಟ್ ಮಾಡಿದರೆ ಟೋಟಲ್ 61 ಮಾರ್ಕ್ಸ್ ಆಗುತ್ತೆ ಔಟ್ ಆಫ್ 70. ಸೊ ಔಟ್ ಆಫ್ 70 61 ಮಾರ್ಕ್ಸನ್ನು ಆರಾಮಾಗಿ ಸ್ಕೋರ್ ಮಾಡ್ಬೋದು ಓನ್ಲಿ ನೀವು 7 ಚಾಪ್ಟರ್ಸನ್ನು 100% ಸ್ಟಡಿ ಮಾಡಿದ್ದೆ ಆದರೆ. ಇದರಲ್ಲಿ 1, 2, 3 ಮಾರ್ಕ್ಸ್ ಎಲ್ಲಾದರೂ ಮಿಸ್ ಆಯಿತು ಅಂತಂದರೂ ಕೂಡ ಆರಾಮಾಗಿ ನೀವು 70ಗೆ 55+ ಸ್ಕೋರ್ ಮಾಡ್ಬೋದು ಓನ್ಲಿ ನೀವು 7 ಚಾಪ್ಟರ್ಸನ್ನು ಸ್ಟಡಿ ಮಾಡಿಕೊಂಡು.
ಎಸ್ ಬಯಾಲಜಿ ಎಕ್ಸಾಮಿನೇಷನ್ಗೆ ನಿಮಗೆ 2.5 ಡೇಸ್ ಟೈಮ್ ಇದೆ. ಈ 2.5 ಡೇಸ್ ಟೈಮಲ್ಲಿ ನಿಮ್ಮ ಸ್ಟಡಿ ಪ್ಲಾನಿಂಗ್ ಹೇಗಿರಬೇಕು ಅನ್ನೋದು ನೋಡೋದಾದರೆ ಮಾರ್ಚ್ 15 ನಿಮಗೆ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಆದಮೇಲೆ ಆಫ್ ಡೇ ಟೈಮ್ ಸಿಗುತ್ತೆ ಆ್ಯಂಡ್ 16th ಮಾರ್ಚ್ 1 ಡೇ ಫುಲ್ ಟೈಮ್ ಸಿಗುತ್ತೆ. ಈ 1.5 ಡೇ ಟೈಮಲ್ಲಿ ನಿಮ್ಮ ಟಾರ್ಗೆಟ್ ಏನಿರಬೇಕು ಅಂತಂದರೆ ಬಯಾಲಜಿನಲ್ಲಿ ಇರ್ತಕ್ಕಂಥ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಪ್ಲಸ್ ನಾನು ಮೇಲೆ ಹೇಳಿರ್ತಕ್ಕಂಥ 7 ಚಾಪ್ಟರ್ಸನ್ನು ನೀವು 100% ಸ್ಟಡಿ ಮಾಡಬೇಕಾಗುತ್ತೆ. ಅಂತಂದರೆ ಮಾರ್ಚ್ 16th ನೈಟ್ ನೀವು ಮಲಗೋಷ್ಟರಲ್ಲಿ ಬಯಾಲಜಿಯಲ್ಲಿ ಇರ್ತಕ್ಕಂಥ ಡಯಾಗ್ರಾಮ್ಸ್ ಎಲ್ಲ ಚಾಪ್ಟರ್ಸಲ್ಲಿ ಯಾವುದೇ ಡಯಾಗ್ರಾಮ್ಸನ್ನು ಕೇಳ್ತಾರೆ ಡಯಾಗ್ರಾಮ್ಸ್ ವಿತ್ ಎಕ್ಸ್ಪ್ಲನೇಷನನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬಿಕಾಸ್ ಎಕ್ಸ್ಪ್ಲನೇಷನ್ ನಿಮಗೆ ಇಂಡೈರೆಕ್ಟ್ಲಿ MCQs 2 ಮಾರ್ಕ್ಸ್ 3 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಹೆಲ್ಪ್ ಆಗುತ್ತೆ ಗೈಸ್. ಹಾಗಾಗಿ ಡಯಾಗ್ರಾಮ್ಸ್ ಪ್ಲಸ್ ಎಕ್ಸ್ಪ್ಲನೇಷನನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಅಲಾಂಗ್ ವಿತ್ ನಾನು ಮೇಲೆ ಹೇಳಿರ್ತಕ್ಕಂಥ 7 ಚಾಪ್ಟರ್ಸನ್ನು ಕೂಡ 100% ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬಿಕಾಸ್ ಈ 7 ಚಾಪ್ಟರ್ಸಿಂದನೇ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫೆಚ್ ಆಗುತ್ತೆ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ. ಈ 1.5 ಡೇ ಟೈಮಲ್ಲಿ ನಿಮ್ಮ ಟಾರ್ಗೆಟ್ ಡಯಾಗ್ರಾಮ್ಸ್ ಪ್ಲಸ್ 7 ಚಾಪ್ಟರ್ಸ್ ಇರಬೇಕು. ಅಟ್ ಎನಿ ಕಾಸ್ಟ್ ಈ ಎರಡನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಮಾರ್ಚ್ 16th ನೈಟ್ ಮಲ್ಗೋಷ್ಟರಲ್ಲಿ. ನೆಕ್ಸ್ಟ್ ನಿಮಗೆ ಮಾರ್ಚ್ 17th 1 ಡೇ ಕಂಪ್ಲೀಟ್ ಟೈಮ್ ಸಿಗುತ್ತೆ. ಈ 1 ಡೇಯಲ್ಲಿ ನೀವು ಅಪ್ ಟು ಈವ್ನಿಂಗ್ ಅಂತಂದರೆ ಅಪ್ ಟು 4 PM ವರೆಗೆ ರಿಮೈನಿಂಗ್ 6 ಚಾಪ್ಟರ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ರಿಮೈನಿಂಗ್ 6 ಚಾಪ್ಟರ್ಸನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ವೈ ಬಿಕಾಸ್ ನಾನು ಮೇಲೆ ಹೇಳಿರ್ತಕ್ಕಂಥ 7 ಚಾಪ್ಟರ್ಸಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ನಿಮಗೆ ಯಾವುದಾದ್ರೂ ಕೈ ಕೊಡ್ತು ಅಂತಂದರೆ ನಿಮಗೆ ಆಪ್ಷನ್ ಆಗಿ ಅಟೆಂಡ್ ಮಾಡೋದಕ್ಕೆ ಬೇರೆ ಕ್ವಶನ್ಸು ಕೂಡ ಬೇಕಾಗುತ್ತೆ. ಹಾಗಾಗಿ ರಿಮೈನಿಂಗ್ 6 ಚಾಪ್ಟರ್ಸನ್ನು ಕೂಡ ನೀವು ಅಪ್ ಟು ಈವ್ನಿಂಗ್ವರೆಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈ 6 ಚಾಪ್ಟರ್ಸಲ್ಲಿ ನಿಮಗೆ 1 ಅಥವಾ 2 ಚಾಪ್ಟರನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದ್ರೂ ಕೂಡ ನೀವು ಆ 2 ಚಾಪ್ಟರ್ಸನ್ನು ಸ್ಕಿಪ್ ಮಾಡಿ 4 ಚಾಪ್ಟರ್ಸ್ ಅಂತೂ 100% ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ 17th ಮಾರ್ಚ್. ಓಕೆ, ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್ ನಿಮಗೆ ಆಪ್ಷನ್ಸ್ ಇಲ್ಲ ಅಂತಂದರೆ ಈ ಚಾಪ್ಟರ್ಸಿಂದ ಕೇಳ್ತಕ್ಕಂಥ ಕ್ವಶನ್ಸನ್ನು ಅಟೆಂಡ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ದಟ್ ನಿಮಗೆ ಯಾವ ಪಾರ್ಟಲ್ಲೂ ಕೂಡ ಮಾರ್ಕ್ಸ್ ಮಿಸ್ ಆಗುವಂಥ ಚಾನ್ಸಸ್ ಇರಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ 6 ಚಾಪ್ಟರ್ಸನ್ನು ಕೂಡ 100% ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಕವರ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ 1 ಚಾಪ್ಟರ್ ಆರ್ 2 ಚಾಪ್ಟರನ್ನು ಸ್ಕಿಪ್ ಮಾಡಿ. ಬಟ್ 4 ಚಾಪ್ಟರ್ ಅಂತೂ ನೀವು 100% ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಆಫ್ಟರ್ 4 PM ನೀವೇನು ಮಾಡಬೇಕು ಅಂತಂದರೆ ಈ ಒಂದು 2 ಡೇಸಲ್ಲಿ ನೀವೇನನ್ನು ಪ್ರಾಕ್ಟೀಸ್ ಮಾಡಿರ್ತೀರ ಅದೆಲ್ಲದನ್ನು ಕೂಡ ನೀವು ಕಂಪ್ಲೀಟಾಗಿ ಆ್ಯಂಡ್ ಪ್ರಾಪರ್ ರಿವಿಷನನ್ನು ಮಾಡಬೇಕಾಗುತ್ತೆ. ನಿಮಗೆ ಈವ್ನಿಂಗ್ ಟೈಮ್ ಸಿಗುತ್ತೆ ಆ್ಯಂಡ್ ನೈಟ್ ಟೈಮ್ ಸಿಗುತ್ತೆ. ಅಲಾಂಗ್ ವಿತ್ ದಟ್ ನಿಮಗೆ ಎಕ್ಸಾಮಿನೇಷನ್ ಇರೋ ದಿನ ಮಾರ್ನಿಂಗ್ ಕೂಡ ಅರ್ಲಿ ಮಾರ್ನಿಂಗ್ ನಿಮಗೆ ಟೈಮ್ ಸಿಗುತ್ತೆ. ಸೊ ಈ ಟೈಮಲ್ಲಿ ನೀವು ಪ್ರಾಪರ್ ಆ್ಯಂಡ್ ಕಂಪ್ಲೀಟ್ ರಿವಿಷನ್ ಮಾಡಬೇಕಾಗುತ್ತೆ. ಮಾರ್ಚ್ 18th ನಿಮಗೆ ಬಯಾಲಜಿ ಎಕ್ಸಾಮಿನೇಷನ್ ಇರುತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಎಸ್, ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. Thank you for watching. All the best. See you in the next video. Bye bye. Take care guys.